ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ಕರ್ತನು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ 26ನೇ ವಾಕ್ಯ. ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಇಲ್ಲಿ ನಾವು ನೋಡಬೇಕಾದ್ರೆ ಫಿಲಿಪ್ಪನ ಕುರಿತಾಗಿ ಓದ್ತೇವೆ. ಇವನು ಯೇಸುಸ್ವಾಮಿಯ ಶಿಷ್ಯನಾದಂತಹ ಫಿಲಿಪ್ಪ ಅಲ್ಲ. ಮೇಜಿನ ಮೇಲೆ ಸೇವೆ ಮಾಡುವುದಕ್ಕಾಗಿ ದೇವರಿಂದ ಆರಿಸಲ್ಪಟ್ಟಂತಹ 7 ಜನರಲ್ಲಿ ಒಬ್ಬನಾಗಿರುವಂತಹ ಫಿಲಿಪ್ಪ. ಸಭೆಯಲ್ಲಿ ಸಮಸ್ಯೆ ಆದಾಗ ಮೇಜಿನ ಮೇಲಿರುವಂತಹ ಊಟದ ವಿಚಾರಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕಾಗಿ ಆರಿಸ್ಕೊಂಡಂತಹ 7 ಜನರಲ್ಲಿ ಒಬ್ಬ ವ್ಯಕ್ತಿ. ಆದರೆ ಸಭೆಯಲ್ಲಿ ಸಮಸ್ಯೆ ಆದಾಗ ಚದರಿ ಹೋಗ್ತಾರೆ. ಎಲ್ಲರೂ ಚದರಿ ಹೋದಾಗ ಮತ್ತೆ ಈ ಮೇಜಿನ ಸೇವೆಗೆ ಅವಶ್ಯಕತೆ ಬಂದಿಲ್ಲ. ಚದರಿ ಹೋದವರು ಅಲ್ಲಲ್ಲಿ ಸುವಾರ್ತೆ ಸಾರುತ್ತಾ ಇದ್ದರು. 8ನೇ ಅಧ್ಯಾಯದ 4ನೇ ವಾಕ್ಯ ಓದ್ತೇವೆ. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಈ ಫಿಲಿಪ್ಪನಿಗೆ ಕರೆದಿರುವಂಥ ಸೇವೆ ಏನು? ಮೇಜಿನ ಮೇಲೆ ಸೇವೆ ಮಾಡೋದು, ಅಡುಗೆ ವಿಷಯಗಳು ನೋಡ್ಕೊಳ್ಳೋದು, ಎಲ್ಲ ವಿಷಯಗಳು ನೋಡ್ಕೊಳ್ಳೋದಕ್ಕೆ ಅವ್ರನ್ನ ಕರೆದಿರೋದು. ಆದರೆ ಅವನು ಎಲ್ಲಿ ಅದರ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಯಿತೋ, ಈಗ ಅವನು ಸುವಾರ್ತೆಯನ್ನು ಸಾರುವುದಕ್ಕಾಗಿ ಪ್ಲ್ಯಾನ್ ಮಾಡ್ತಾನೆ. ಸಮರ್ಯಕ್ಕೆ ಹೋಗ್ತಾನೆ, ಸುವಾರ್ತೆ ಸಾರ್ತಾನೆ. ದೇವರು ಅವನ ಮೂಲಕವಾಗಿ ದೊಡ್ಡ ಅದ್ಭುತವನ್ನು ಅಲ್ಲಿ ಮಾಡ್ತಾರೆ. ಅನೇಕ ಅದ್ಭುತಗಳು ಅಲ್ಲಿ ನಡೀತದೆ. 7ನೇ ವಾಕ್ಯದಲ್ಲಿ, 8ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದಬೇಕಾದ್ರೆ ಅನೇಕ ಸೂಚಕ ಕಾರ್ಯಗಳನ್ನು ಅವನು ಮಾಡ್ತಾನೆ. ಅನೇಕ ರೋಗಗಳು ಬಿಟ್ಟು ಹೋಗ್ತದೆ, ಅನೇಕರಿಂದ ದೆವ್ವಗಳು ಬಿಟ್ಟು ಹೋಗ್ತದೆ, ಅನೇಕ ಪಾರ್ಶ್ವವಾಯು ರೋಗಿಗಳು ಸೌಖ್ಯವಾಗ್ತಾರೆ. ಆ ಪಟ್ಟಣದಲ್ಲಿ ಬಹಳ ಸಂತೋಷ ಆಯಿತು. ಬಹಳ ಸಂತೋಷವಾಗಿ ಆನಂದದಿಂದ, ಒಂದು ರೀತಿಯಲ್ಲಿ ಹೇಳಿದ್ರೆ ಒಂದು ದೊಡ್ಡ ಸಭೆ ಆಯಿತು. ಅನೇಕ ವ್ಯಕ್ತಿಗಳು ಬಂದಿದ್ದಾರೆ, ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ಅನೇಕರು ಸುವಾರ್ತೆಯನ್ನು ಕೇಳಿ ಸತ್ಯವನ್ನು ತಿಳಿದುಕೊಂಡು ಜೀವನ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಸಂತೋಷಕರವಾದ ಒಂದು ಅನುಭವದಲ್ಲಿ ಫಿಲಿಪ್ಪನಿದ್ದಾನೆ. ಇವಾಗ ಸದ್ಯ ಆ ಮೇಜಿನ ಸೇವೆ ಬಿಟ್ಟು ಈ ಸೇವೆಗೆ ಬಂದಿದ್ದೇ ಒಳ್ಳೆಯದಾಯಿತು. ಯಾಕೆಂದರೆ ಅನೇಕರಿಗೆ ರೋಗ ಗುಣ ಆಯಿತು, ಅನೇಕರಿಗೆ ದೆವ್ವ ಬಿಟ್ಟು ಹೋಯಿತು, ಅನೇಕರು ಸ್ವಸ್ಥವಾದರು, ಅನೇಕರು ರಕ್ಷಣೆ ಹೊಂದಿದರು. ಸಭೆ ಬೆಳೀತು. ಭಾಳ ಉತ್ತಮವಾದ ರೀತಿಯಲ್ಲಿ ಅನೇಕ ಆತ್ಮಗಳು ಬಂದು ಕರ್ತನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಅಂಥ ಒಂದು ಸಮಯದಲ್ಲಿ ದೇವರ ಒಂದು ಮಾತು ಫಿಲಿಪ್ಪನಿಗೆ ಬರ್ತಾ ಇದೆ. ನೀನೆದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವಂಥ ದಾರಿಯಲ್ಲಿ ಹೋಗು, ಅದು ಅಡವಿ, ಅದು ಮರುಭೂಮಿ, ಡೆಸರ್ಟ್. ಅನೇಕ ವಿಶ್ವಾಸಿಗಳೊಂದಿಗೆ ಆರಾಧನೆ ಮಾಡ್ತಾ ಇರುವಂತಹ ಫಿಲಿಪ್ಪನಿಗೆ ದೇವರು ಹೇಳ್ತಾ ಇದ್ದಾರೆ, ನೀನೆದ್ದು ಗಾಜಕ್ಕೆ ಹೋಗುವಂತಹ ದಾರಿಯಲ್ಲಿ ಹೋಗು, ಅದು ಅಡವಿ. ಅಡವಿಯಲ್ಲಿ ಯಾರೂ ಇಲ್ಲ, ಮರುಭೂಮಿಯಲ್ಲಿ ಯಾರೂ ಇರಲ್ಲ. ನೋಡಿ, ಒಂದು ಕಂಫರ್ಟ್ ಝೋನ್ನಿಂದ ಫಿಲಿಪ್ಪನನ್ನು ಎತ್ತಿ ಯಾರೂ ಇಲ್ಲದೇ ಇರುವಂಥ ಸ್ಥಳಕ್ಕೆ ದೇವರು ಕಳಿಸ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳಲ್ಲಿ ನಾವು ತೃಪ್ತರಾಗಿ ಕಂಫರ್ಟ್ ಆಗಿ ಇದು ಸೂಪರ್ ಆಗಿದೆ, ಇದು ಚೆನ್ನಾಗಿದೆ, ಇಲ್ಲೇ ಇದ್ದರೆ ಸಾಕು ಎಂಬ ಒಂದು ಅನುಭವದಲ್ಲಿ ನೀವಿರುವಾಗ ದೇವರು ಅನಿರೀಕ್ಷಿತವಾಗಿ ನಮ್ಮನ್ನು ಎತ್ತಿ ಬೇರೆ ಕಡೆಗೆ ಹಾಕ್ತಾರೆ. ಬೇರೆ ಕಡೆ ನಮ್ಮನ್ನು ನಡೆಸ್ಬಿಡ್ತಾರೆ. ಒಂದು ವೇಳೆ ನಾವು ಮಾಡ್ತಿರುವಂಥ ಕೆಲಸದ ಸ್ಥಳದಿಂದ ಆಗಿರ್ಬೋದು, ನಾವು ಮಾಡುವಂತಹ ಕಾರ್ಯಗಳಿಂದ ಆಗಿರ್ಬೋದು, ನಮ್ಮ ಪ್ಲ್ಯಾನ್ನಿಂದ ಆಗಿರ್ಬೋದು, ಡಿಫ್ರೆಂಟ್ ಆದಂತಹ ಆಲೋಚನೆ ನಮಗಿಂತ ದೇವರಿಗಿದೆ ಅನ್ನೋದನ್ನು ಮರಿಬಾರ್ದು. ಫಿಲಿಪ್ಪನ ಆಲೋಚನೆ ಏನಾಗಿದ್ದಿರಬಹುದು? ಅಲ್ಲೇ ಸೇವೆ ಮಾಡಿಕೊಂಡು ಅನೇಕ ಆತ್ಮಗಳಿಗೆ ಸುವಾರ್ತೆ ಸುವಾರ್ತೆಯನ್ನು ಸಾರಿ ಒಂದು ಮೆಗಾ ಚರ್ಚ್ ಮಾಡಿಕೊಂಡು ಮತ್ತೆ ಇರೋಣ ಎಂಬುದು ಫಿಲಿಪ್ಪನ ಒಂದು ಬಯಕೆ ಆಗಿದ್ದಿರಬಹುದು. ಆದರೆ ಯೇಸುವಿನ ಬಯಕೆ ಡಿಫ್ರೆಂಟ್ ಆಗಿತ್ತು. ವಿವಿಧ ಕಡೆಗಳಲ್ಲಿ ಫಿಲಿಪ್ಪನನ್ನು ಯೂಸ್ ಮಾಡಬೇಕು, ಅನೇಕರಿಗೆ ಸುವಾರ್ತೆಯನ್ನು ಸಾರಬೇಕು ಎಂಬುದು ಇತ್ತು ಎಂಬುದು ನಮಗೆ ಗೊತ್ತಾಗುತ್ತೆ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಆದರೆ ಯೆಹೋವನ ಆಲೋಚನೆ ಈಡೇರುತ್ತೆ. ಫಿಲಿಪ್ಪನಿಗೆ ದೇವದೂತನು ಹೇಳ್ತಾ ಇದ್ದಾನೆ, ನೀನೆದ್ದು
ಗಾಜಾಕ್ಕೆ ಹೋಗು, ಅಲ್ಲಿ ಅಡವಿ, ಯಾರೂ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಕಂಫರ್ಟ್ ಝೋನ್ನಿಂದ ನಮ್ಮನ್ನು ತೆಗೆದು ದೇವರು ಹೊರಗಾಗ್ತಾ ಇದ್ದಾರೆ ಅಂತ ತಿಳ್ಕೊಂಡಾಗ ನಾವು ನಿರಾಶೆ ಪಡುವುದಲ್ಲ. ದೇವರ ವಾಕ್ಯ ಹೇಳ್ತದೆ, 27ನೇ ವಾಕ್ಯ ಹೇಳುತ್ತೆ, ಅವನು ಎದ್ದು ಹೊರಟು ಹೋದನು, ಮರು ಪ್ರಶ್ನೆ ಮಾಡಲಿಲ್ಲ. ದೇವರೇ, ಯಾಕೆ ನನ್ನ ಇಲ್ಲಿಂದ ಕಳಿಸ್ತೀರಾ? ಯಾಕೆ ಇಲ್ಲಿಂದ ನನ್ನನ್ನು ಕಳಿಸ್ತಾ ಇದ್ರಿ? ಇಷ್ಟು ಸೇವೆ ಮಾಡಿದ್ದೀನಿ, ಆತ್ಮಗಳನ್ನ ಗೆದ್ದಿದ್ದೀನಿ, ನನ್ನನ್ನು ಯಾಕೆ ಈ ಥರ ಕಳಿಸ್ತಾ ಇದ್ದೀರಾ? ಅವನು ಪ್ರಶ್ನೆ ಮಾಡ್ತಾ ಇಲ್ಲ. ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ನಮಗೋಸ್ಕರ ಏನು ತೀರ್ಮಾನ ಮಾಡಿದ್ದಾರೋ, ಏನು ಮಾಡುವುದಕ್ಕೆ ಇಷ್ಟಪಟ್ಟಿದ್ದಾರೋ ಅದನ್ನು ನೀವು ಸ್ವೀಕರಿಸುವುದಕ್ಕೆ ತಯಾರಾದರೆ ಅದರಲ್ಲಿ ಒಂದು ಅದ್ಭುತ ಇದೆ. ಮುಂದಿನ ವಾಕ್ಯಗಳಲ್ಲಿ ಓದಬೇಕಾದ್ರೆ ಗೊತ್ತಾಗುತ್ತೆ. ಅಲ್ಲಿ ಐಥಿಯೋಪ್ಯ ದೇಶದ ಒಬ್ಬ ಕಂಚುಕಿ ಬರ್ತಾನೆ, ಅವನನ್ನು ದೀಕ್ಷಾ ಸ್ನಾನ ಮಾಡಿಸುವ, ಅವನಿಗೆ ಸುವಾರ್ತೆಯನ್ನು ಸಾರಿ ಕರ್ತನ ಬಳಿಗೆ ನಡೆಸುವಂಥ ಒಂದು ಅವಕಾಶವನ್ನು ದೇವರು ಫಿಲಿಪ್ಪನಿಗೆ ಕೊಡ್ತಾ ಇದ್ದಾರೆ. ನಿನ್ನನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾ ಇದ್ದರೆ ಅಲ್ಲಿ ಯಾರೂ ಇಲ್ಲ ಅಂತ ನಿರಾಶೆ ಪಡಬೇಡ. ನಿನಗಾಗಿ ಒಂದು ಹೊಸ ಮಾರ್ಗವನ್ನು ದೇವರಲ್ಲಿ ತೆಗೆದಿಟ್ಟು ನಿನ್ನನ್ನು ಇಲ್ಲಿಂದ ಕಳುಹಿಸ್ಕೊಡ್ತಾನೆ. ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತದಿಂದ ಹೊರಡಿಸುವಾಗ ದೇವರಿಗೆ ಗೊತ್ತಿತ್ತು, ಆ ಮರುಭೂಮಿಯಲ್ಲಿ ಅವರಿಗೆ ಮನ್ನಾ ಕೊಡಬೇಕು, ಮರುಭೂಮಿಯಲ್ಲಿ ಅವರಿಗೆ ಮಾಂಸ ಕೊಡಬೇಕು, ಮರುಭೂಮಿಯಲ್ಲಿ ನೀರು ಕೊಡಬೇಕು. ಇಸ್ರಾಯೇಲ್ ಮಕ್ಕಳು ತಿಳ್ಕೊಂಡ್ರು, ಈ ಮರುಭೂಮಿಯಲ್ಲಿ ನಮ್ಗೆ ಏನು ಸಿಗುತ್ತೆ? ನಿನ್ನನ್ನು ಒಂದು ಗುಂಪು ಜನರ ಬಳಿಯಿಂದ ನಿನ್ನನ್ನು ಕರ್ಕೊಂಡು ಹೊರಗೆ ಬಂದಿದ್ರೆ ಅಲ್ಲಿಯೂ ನಿನಗೆ ಕೊಡಬೇಕಾದ್ದನ್ನು ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ಆತನ ಮಾತಿಗೆ ವಿಧೇಯನಾಗಿ ಮುಂದೆ ಹೋಗಬೇಕು. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಹೇಳುವ ಮಾತಿಗೆ ವಿಧೇಯನಾಗಿ, ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.